ಮೈತ್ರಿ ಧರ್ಮ ಪಾಲನೆ ಮಾಡಲು ಮತ್ತೊಂದು ವೇದಿಕೆ ಸೃಷ್ಟಿ ಮಾಡೋಕೆ ಮುಂದಾಗಿದೆ ಕೇಸರಿ ಪಡೆ. ಅದರಲ್ಲೂ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ಕೈ ಜೋಡಿಸಿ ಬಿಜೆಪಿ ಅಚ್ಚರಿ ಮೂಡಿಸಿತ್ತು. ಈಗ ಅದೇ ಹಾದಿಯಲ್ಲಿ ಮತ್ತೊಂದು ಅಚ್ಚರಿ ಮೂಡಿಸುವುದಕ್ಕೆ ಖುದ್ದು ಪ್ರಧಾನಿ ಮೋದಿ ಅವರೇ ಮುಂದಾಗಿದ್ದಾರೆ. ಅದು ಮಾಜಿ ಪ್ರಧಾನಿ ದೇವೇಗೌಡರನ್ನ ಮತ್ತೆ ರಾಜ್ಯಸಭಾ ಆಯ್ಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ದೇವೇಗೌಡರ ಆಯ್ಕೆ ಮಾಡೋದ್ರ ಹಿಂದೆ ಕಮಲ ಪಡೆಯ ಸ್ಟ್ರಾಟಜಿ ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. I am struggling from last 65 years. I moved a resolution in the assembly and passed a resolution unanimously with folded hands. I beg of you, sir. I am with you. I will stand by with you. I have given an open promise. My son is in your cabinet. I am not going to make any change. Please. ಮತ್ತೆ ಎಚ್ಡಿಡಿ ರಾಜ್ಯಸಭಾ ಆಯ್ಕೆಗೆ ಒಲವು ತೋರಿದ ಬಿಜೆಪಿ ವರಿಷ್ಠರು. ದೇವೇಗೌಡರ ಪುನರ್ ಆಯ್ಕೆ ಇಂದಿದೆಯಾ ದೊಡ್ಡ ಸಂದೇಶ? ಮೈತ್ರಿ ಪಾಲಿನ ಮೂಲಕ ವಿಧಾನಸಭಾ ಚುನಾವಣಾ ಟಾರ್ಗೆಟ್. ಹೌದು, ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಜೂನ್ 25ರಂದು ಮುಗಿಯಲಿದೆ. ಮತ್ತೆ ಅವರನ್ನ ಆಯ್ಕೆ ಮಾಡಬೇಕಾ ಬೇಡವಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ. ವಿಧಾನಸಭೆಯಿಂದ ಪುನರ್ ಆಯ್ಕೆ ಮಾಡುವಷ್ಟು ಸಂಖ್ಯಾಬಲ ಜೆಡಿಎಸ್ ಬಳಿ ಇಲ್ಲ. ಆದ್ರೆ ಇಲ್ಲೊಂದು ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಹೌದು, ಪ್ರಧಾನಿ ಮೋದಿ ಅವರು ದೇವೇಗೌಡರನ್ನ ಆಯ್ಕೆ ಮಾಡಲೇಬೇಕು ಅಂತ ಆಸಕ್ತಿಯನ್ನ ತೋರಿಸಿದ್ದಾರಂತೆ. ಜೆಡಿಎಸ್ ಸಂಖ್ಯಾಬಲದ ಕೊರತೆ ಇದ್ರೂ ಮೈತ್ರಿ ಧರ್ಮ ಹಾಗೂ ಹಿರಿಯ ನಾಯಕರಿಗೆ ಗೌರವ ನೀಡುವ ಹಿತದೃಷ್ಟಿಯಿಂದ ಬಿಜೆಪಿ ಈ ನಿರ್ಧಾರಕ್ಕೆ ಬಂದಿದೆ ಎನ್ನಲಾಗ್ತಾ ಇದೆ. ಇನ್ನು ರಾಜ್ಯ ವಿಧಾನಸಭೆಯಲ್ಲಿ ಜೆಡಿಎಸ್ಗೆ ಸಂಖ್ಯಾಬಲ ಇಲ್ಲ. ಹಾಗಾಗಿ ರಾಜ್ಯಸಭಾ ಚುನಾವಣೆ ಸ್ಪರ್ಧೆಯ ಬಗ್ಗೆ ಜೆಡಿಎಸ್ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ. ಆದ್ರೆ ದೇವೇಗೌಡರನ್ನ ಮತ್ತೆ ಆಯ್ಕೆ ಮಾಡುವುದರ ಹಿಂದೆ ಹಲವು ಲೆಕ್ಕಾಚಾರಗಳಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸದ್ಯ ರಾಜ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಂದುಕೊಂಡಷ್ಟು ಒಮ್ಮತವಿಲ್ಲ. ಎಲ್ಲೋ ಒಂದು ಕಡೆ ಇದು ಕಾರ್ಯಕರ್ತರಿಗೂ ಸಹ ಗೊಂದಲವನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಮುಗ್ದೇ ಹೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು. ಇನ್ನೆಲ್ಲಿ ಜನತಾದಳ? ಒಟ್ನಲ್ಲಿ ಮೈತ್ರಿ ಗೊಂದಲಕ್ಕೆ ಬ್ರೇಕ್ ಹಾಕಲು ದೊಡ್ಡಗೌಡ್ರ ಆಯ್ಕೆ ದಿಕ್ಸೂಚಿ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಮುಂದೆ ಸ್ಥಳೀಯ ಚುನಾವಣೆಗಳು ಸೇರಿದಂತೆ 2028ರ ಚುನಾವಣಾ ಕೇಂದ್ರ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ ಆಗಿದೆ. ಹೀಗಾಗಿ ಕೇಂದ್ರದಲ್ಲಿ ನಾವು ಒಂದೇ, ಯಾವುದೇ ಅಸಮಾಧಾನವಿಲ್ಲ ಎಂಬ ಮೈತ್ರಿ ಪವರ್ ಪ್ರದರ್ಶನದ ಸಂದೇಶವನ್ನ ರವಾನಿಸುವುದಕ್ಕೆ ಇದೀಗ ಮುಂದಾಗಿದ್ದಾರೆ ಪ್ರಧಾನಿ ಮೋದಿ ಅಂಡ್ ಅಮಿತ್ ಶಾ ಟೀಮ್. ಒಟ್ಟಾರೆ ಹಲವು ಸ್ಟ್ರಾಟಜಿ ಲೆಕ್ಕಾಚಾರ ಇಟ್ಕೊಂಡೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮರಳಿ ರಾಜ್ಯಸಭೆಗೆ ಕರೆಸಿಕೊಳ್ಳಲು ಮುಂದಾಗಿದ್ದಾರೆ ಕೇಸರಿ ನಾಯಕರು. ದೇವೇಗೌಡರ ಚುನಾವಣಾ ರಾಜಕೀಯಕ್ಕೆ ಮತ್ತೆ ಪುನಶ್ಚೇತನದ ಟಾಣಿಕ್ ನೀಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿ ವರಿಷ್ಠರು. ಇನ್ನು ಮತ್ತೊಂದು ಅವಧಿಗೆ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿರುವಂತಹ ಮೋದಿ ಹಾಗೂ ಅಮಿತ್ ಶಾ ದೊಡ್ಡಗೌಡರ ಆಯ್ಕೆಯ ಮೂಲಕ ದೋಸ್ತಿ ಪಕ್ಷಗಳಿಗೆ ಬಿಜೆಪಿ ಮನ್ನಣೆ ಕೊಡುತ್ತೆ ಅನ್ನೋ ಸಂದೇಶದ ಜೊತೆಗೆ ಬಿಜೆಪಿ ಹಿರಿಯರ ಅನುಭವವನ್ನ ಪಕ್ಷಕ್ಕೆ ಬಳಸಿಕೊಳ್ಳಲು ನಿರ್ಧಾರ ಮಾಡಿದ್ದಾರಂತೆ. ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ಕಣಕ್ಕಿಳಿಸೋಕೆ ಚಿಂತನೆ. ಮಹಾರಾಷ್ಟ್ರದಿಂದ ಕಣಕ್ಕಿಳಿಸುವ ಬಿಜೆಪಿ ವರಿಷ್ಠರ ಪ್ಲಾನ್. ಒಟ್ಟಾರೆಯಾಗಿ ಈ ಹಿನ್ನೆಲೆಯಲ್ಲಿ 3 ಆಯ್ಕೆಗೆ ನಿರ್ಧರಿಸಿರುವ ಬಿಜೆಪಿ ಗೌಡರ ಆಯ್ಕೆ
ರಾಜ್ಯದಿಂದಲೋ ಇಲ್ಲ ನೆರೆ ರಾಜ್ಯದಿಂದಲೋ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಬಿಜೆಪಿ ಮೂಲಗಳ ಪ್ರಕಾರ ನೆರೆಯ ಮಹಾರಾಷ್ಟ್ರದಿಂದ ದೇವೇಗೌಡರ ಆಯ್ಕೆ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ರಾಜ್ಯದಿಂದ ಬಿಜೆಪಿ ಹಿರಿಯ ನಾಯಕರೊಬ್ಬರಿಗೆ ಅವಕಾಶ ಕೊಡಿಸುವ ಸಾಧ್ಯತೆ ಇದ್ದು, ಕೊನೆಯ ಕ್ಷಣದ ಬದಲಾವಣೆಯನ್ನ ಹೊರತುಪಡಿಸಿ ಮಹಾರಾಷ್ಟ್ರದಿಂದಲೇ ಗೌಡರ ಆಯ್ಕೆ ಬಹುತೇಕ ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ಗೌಡರನ್ನ ನೇಮಿಸುವ ನಿರ್ಧಾರವನ್ನ ಹೊಂದಿದ್ದಾರೆ ಬಿಜೆಪಿ ನಾಯಕರು. ಅಷ್ಟೇ ಅಲ್ಲ ವೀಕ್ಷಕರೇ, ದೇವೇಗೌಡರ ಮೂಲಕ ದಕ್ಷಿಣ ಭಾರತದಲ್ಲಿ ಹೊಸ ಮೈತ್ರಿಯ ಎಣೆಯೆಣೆದು ಪಕ್ಷವನ್ನ ಬಲಪಡಿಸಿಕೊಳ್ಳಲು ಪ್ಲಾನ್ ರೂಪಿಸುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಏನೇ ಹೇಳಿ ವೀಕ್ಷಕರೇ, ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡೋದು ಬಹುತೇಕ ಖಚಿತವಾಗಿದೆ. ದೇವೇಗೌಡರನ್ನ ಆಯ್ಕೆ ಮಾಡೋದ್ರ ಮೂಲಕ ಮೈತ್ರಿ ಧರ್ಮ ಸಂದೇಶ ನೀಡೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಾರ್ಯಕರ್ತರಲ್ಲಿ ಇರೋ ಗೊಂದಲಕ್ಕೆ ಬ್ರೇಕ್ ಹಾಕಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಬಿಜೆಪಿ ವರಿಷ್ಠರು ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗುವುದಕ್ಕೆ ದೇವೇಗೌಡರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಒಪ್ಪಿದ್ರೆ ದೇವೇಗೌಡರ ಮೂಲಕ ಹಲವು ಸಂದೇಶಗಳನ್ನ ಕೊಡಲು ಬಯಸಿರುವ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.